ಸೊ ನಿಲೋಫರ್ ಕ್ಯಾಫೆ ಹತ್ರ ಹೋಗ್ತಿದ್ವಿ ನಾವು. ನಿಲೋಫರ್ ಕ್ಯಾಫೆಗೆ ರೀಚ್ ಆಗಿದ್ದೀವಿ ನಾವು. ಸೊ ಆ್ಯಕ್ಚುಲಿ ಬನ್ ಮಸ್ಕಾ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲಿ ಸ್ಟೇ ಆಗಿದೆ ಅಂತ ಹೇಳೋಣ ಅಂತ. ಗುಡ್ ಮಾರ್ನಿಂಗ್ ಫೋಕ್ಸ್. ಸೊ ಇವಾಗ ಟೈಮ್ ಬಂದು ಬೆಳಗಿನ ಜಾವ 6 ಗಂಟೆ. ಸೊ ಇವಾಗ ನಾವೊಂದು ಕ್ಯಾಫೆಗೆ ಹೋಗ್ತಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಬನ್ ಮಸ್ಕಾ ಮತ್ತು ಅಲ್ಲಿನ ಚಾಯ್ ಸೂಪರ್ ಇದೆ ಅಂತ ಹೇಳಿದ್ರು ಬ್ರದರ್ ರಾಜ್ ಅಂತ ಇವ್ರ ಹೆಸರು, ಪುಣೆಯಿಂದ ಬಂದಿದ್ದಾರೆ. ಸೊ ಇವಾಗ ನಾವು ಪ್ರಕಾಶ್ ನಗರ್ ಮೆಟ್ರೋಯಿಂದ ಹಿಡಿದು ಇಲ್ಲಿಂದ ಲಕ್ಡಿ ಕಾಪುಲ್ ಮೆಟ್ರೋ ಸ್ಟೇಷನಿಗೆ ಹೋಗ್ತಿದ್ದೀವಿ. लकड़ी का पुल हत्र होग्तिದ್ದೀವಿ, ನೋಡೋಣ. जो भाई वो कैफ़े का नाम क्या था? निलोफर कैफ़े. हाँ बराबर. ಸೊ ನಿಲೋಫರ್ ಕ್ಯಾಫೆ ಹತ್ರ ಹೋಗ್ತಿದ್ದೀವಿ ನಾವು. ಸೊ ಇವಾಗ ಮೆಟ್ರೋಯಿಂದ ಇಳಿದು ಲಕ್ಡಿ ಕಾ ಪುಲ್ ಸ್ಟೇಷನಲ್ಲಿ ಇಳಿದ್ವಿ ನಾವು. ಇಲ್ಲಿಂದ ಇಳಿದು ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಫೈನಲಿ ನಿಲೋಫರ್ ಕ್ಯಾಫೆಗೆ ರೀಚ್ ಆಗಿದ್ದೀವಿ ನಾವು ಇವಾಗ. इसका भी ले सकते हैं भाई, 25 नहीं ले लो. ಸೊ ಆ್ಯಕ್ಚುಲಿ ಬನ್ ಮಸ್ಕಾ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಆ್ಯಕ್ಚುಲಿ ಅದು ಫಸ್ಟ್ ಬೈಟ್ ಏನಿದೆಯಲ್ಲ ಅದೇ ಸೂಪರು. ಅದರ ನಂತರ ಗ್ರ್ಯಾಚುಲಿ ಅದರಿಂದ ಇಂಟೆನ್ಸಿಟಿ ನೀವು ತಿಂತದೆಂತ ಡಿಕ್ರೀಸ್ ಆಗ್ತಾ ಬರುತ್ತೆ. ಆದರೆ ಚೆನ್ನಾಗಿತ್ತು. ಇವಾಗ ಟೀ ಆದ್ರೂ ಸೂಪರ್ ಆಗಿತ್ತು. ಅದು ಬಂದರೆ ಟ್ರೈ ಮಾಡಿ ಒಂದ್ಸತಿ ಬನ್ ಮಸ್ಕಾನ. ಸೂಪರ್. ಬ್ರೆಡ್ ಅಂತ ಫುಲ್ ಸಾಫ್ಟ್, ಅದರಲ್ಲಿ ಬೆಣ್ಣೆ ಹಾಕಿ ಸಕ್ಕರೆ ಸ್ವಲ್ಪ ಇದಾಗಿ ಕೆರಮಲೈಸ್ಡ್ ಆಗಿರುತ್ತೆ. ಫುಲ್ಲು ಸೂಪರ್ ಆಗಿರುತ್ತೆ ಟೇಸ್ಟು. ಫಸ್ಟ್ ಬೈಟ್ ಇಸ್ ಲೈಕ್ ಮ್ಯಾಜಿಕಲ್ ಬೈಟ್. ಅದು ತಿಂದಾದ್ಮೇಲೆ ಫಸ್ಟಿಗೆ ಓಕೆ ದಟ್ಸ್ ನೈಸ್ ಅದು ಹಿಂಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗ್ರ್ಯಾಜುವಲಿ ಓಕೆ ಇಟ್ಸ್ ನೈಸ್ ಹಿಂಗೆ. ಆದರೆ ಒಂದ್ಸರಿ ಟ್ರೈ ಮಾಡ್ಬೇಕು ಮಾತ್ರ ಬಂದರೆ ಈ ಸೈಡ್. ಎಸ್, ನೋಡೋಣ ಇವಾಗ ನೆಕ್ಸ್ಟ್ ಸ್ಪಾಟ್ ಎಲ್ಲಿ ಹೋಗೋದು ಅಂತ. ಮ್ಯಾಕ್ಸಿಮಮ್ ನೋಡೋಣ ಇವತ್ತು ವರ್ಕ್ ಮಾಡೋಕ್ಕಾಗತ್ತೆ. ಸೊ ಇದು 3rd ಡೇ ಇನ್ ಹೈದ್ರಾಬಾದ್. ಸೊ ಇವತ್ತು ಸಂಜೆ ಟ್ರೈನ್ ಇದೆ ಅರೌಂಡ್ 10:30ಗೆ ರಿಟರ್ನ್ ಟ್ರೈನ್ ನಂದು. ಇಲ್ಲಿಂದ ಹೈದ್ರಾಬಾದಿಂದ ಹುಬ್ಳಿಗೆ ಹೋಗೋದು. ನೋಡೋಣ ಏನು ಪ್ಲಾನ್ ಮಾಡೋದು ಅಂತ. ಸೊ ಗುಡ್ ಮಾರ್ನಿಂಗ್. ಸೊ ಇವತ್ತು ಲಾಸ್ಟ್ ದಿನ ಇದು ಹೈದ್ರಾಬಾದಲ್ಲಿ. ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲಿ ಸ್ಟೇ ಆಗಿದೆ ಅಂತ ಹೇಳೋಣ ಅಂತ ಈ ಶಾರ್ಟ್ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಹೈದ್ರಾಬಾದ್ ಬಂದು ಹಾಸ್ಟೆಲಲ್ಲಿ ಉಳಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಮತ್ತು ಇಲ್ಲೇ ನಾನು ಹಾಸ್ಟೆಲ್ ಬುಕ್ ಮಾಡಿದೆ. ನಾನು ಆ್ಯಕ್ಚುಲಿ ಇರೋ ಹಾಸ್ಟೆಲು ಸ್ಲ್ಯಾಕ್ಪ್ಯಾಕರ್ಸ್ ಅಂತ ನೀವು ನೋಡ್ಬೋದು ಈ ಹಾಸ್ಟೆಲು. ಇದು ಬೇಗಂಪೇಟ್ ಹತ್ರ ಇದೆ ಆ್ಯಕ್ಚುಲಿ. ಇಲ್ಲಾಂದರೆ ಇಲ್ಲಿ ಹತ್ರದಲ್ಲಿರೋದು ಒಂದು ಮೆಟ್ರೋ ಸ್ಟೇಷನ್ ಇದೆ, ಪ್ರಕಾಶ್ ನಗರ್ ಮೆಟ್ರೋ ಸ್ಟೇಷನ್ನು. ಅಲ್ಲಿಂದ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಅರೌಂಡ್ 500 ಮೀಟರ್ಸ್ ಏನೋ ಆಗುತ್ತೆ. ಸೊ ನೋಡೋಣ ಇಲ್ಲಿ ಒಳಗೆ ಹೆಂಗಿದೆ ಅಂತ, ಬನ್ನಿ. ಸೊ ಇದು ಚಿಲ್ಲಿಂಗ್ ಏರಿಯಾ ಇದೆ ಆ್ಯಕ್ಚುಲಿ. ಬಂದ್ಕೂಡ ಇದು ಕ್ಯಾಫಿಟೇರಿಯಾ ಕಿಚನ್. ಸೊ ಇದು ರಿಸೆಪ್ಷನ್.
ಸೊ ಇದು ಹಾಲ್ ಇದು. ಇಲ್ಲಿ ಎಲ್ಲರೂ ಕೂತಿ ರಾತ್ರಿ ಎಲ್ಲ ಚಿಲ್ ಮಾಡಿದ್ದೀವಿ ನಾವು. ಸೊ ಇದು ಲಿಫ್ಟ್ ಇದೆ ಇಲ್ಲಿ. ಸೊ ಇದು ಸಪ್ರೇಟ್ ಕಿಚನ್ ಇದೆ. ಬೇಕಾದ್ರೆ ನಾವೇನೇ ಅಡುಗೆ ಮಾಡ್ಕೊಳ್ಬೋದು. ಮನೆಯಲ್ಲ ಫೆಸಿಲಿಟೀಸ್ಗಳು ಕೊಟ್ಟಿದ್ದಾರೆ. ಮತ್ತು ನೀರು ರಿಚ್ ಆದರೂ ಸೊ ಇಲ್ಲಿ ವಾಶ್ರೂಮ್, ಇಲ್ಲೊಂದು ವಾಶ್ರೂಮ್ ಇದೆ. ಹಾಗೆ ಮೇಲೆ ಹೋಗ್ತಾ ಇಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್. ಇನ್ ಕೇಸ್ ರಾತ್ರಿ ನಾವು ಲೇಟ್ ಬಂದರು ಅಂದರೆ ಆ್ಯಕ್ಚುಲಿ ಪಾಸ್ಕೋಡ್ ಇದೆ. ಆ ಪಾಸ್ಕೋಡ್ನ ಹೊರಗಿಂದ ಎಂಟ್ರಿ ಮಾಡಿ ಇಲ್ಲಿ ಒಳಗೆ ಬರ್ಬೋದು ಈ ಡೋರಿಂದ. ಆ್ಯಕ್ಚುಲಿ ಫ್ರಂಟ್ ಡೋರು ಕ್ಲೋಸ್ ಆಗಿರುತ್ತೆ ರಾತ್ರಿ ಆಫ್ಟರ್ 10:30 11 o'clock ಸುಮಾರು. ಇಲ್ಲಿ ಮ್ಯಾಕ್ಸಿಮಮ್ ಡಾಮಿಟ್ರಿಗಳೇ. ಒಂದು ರೂಮಲ್ಲಿ 6 ಶೇರಿಂಗ್ 5 ಶೇರಿಂಗು ಆಮೇಲೆ 8 ಶೇರಿಂಗ್ ಎಲ್ಲ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ನಾನು 6 ಶೇರಿಂಗಲ್ಲಿ ಇದ್ದೀನಿ. ಸೊ ಇದು ಬ್ಯಾಲ್ಕನಿ. ಇಲ್ಲೊಂದು ಡಾಮಿಟ್ರಿ ಇದೆ. ಸೊ ರಾತ್ರಿಗೆ ಇಲ್ಲೇ ಬಂದು ನಾವು ಚಿಲ್ ಮಾಡ್ತಿದ್ದೀವಿ ನಮ್ಮ ಹಾಸ್ಟೆಲ್ ಫ್ರೆಂಡ್ಸು. ಐರನ್ ಎಲ್ಲ ಇದೆ ಇಲ್ಲಿ, ಫ್ಯಾನು. ಇಲ್ಲಿ ಶೂ ರ್ಯಾಕ್, ಶೂ ಎಲ್ಲ ಇಡ್ಲಿಕ್ಕೆ. ಸೊ ನಮ್ಮ ಡಾಮಿಟ್ರಿ ನೋಡೋಣ. ಸೊ ಇದು ಬಂದು ನಾ ಇರೋ ಡಾಮಿಟ್ರಿ. ಸೊ ದಿಸ್ ಇಸ್ ಬೇಸಿಕಲಿ 6 ಶೇರಿಂಗ್. ವಾಶ್ರೂಮ್ ಕೊಟ್ಟಿದ್ದಾರೆ ಇಲ್ಲೊಂದು ವಿತ್ AC ಇದು ಆ್ಯಕ್ಚುಲಿ. ಸೊ ಹೀಗಿದೆ. ಇಲ್ಲೊಂದು ರೂಮ್ ಇದೆ. ಸೊ ಇನ್ ಕೇಸ್ ನೀವು ಹೈದರಾಬಾದ್ ಬಂದರೆ ಸ್ಲ್ಯಾಕ್ ಪ್ಯಾಕರ್ಸಲ್ಲಿ ಇಲ್ಲ ಹಾಸ್ಟೆಲಲ್ಲಿ ಇರೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಯಾಕಂದರೆ ಮ್ಯಾಕ್ಸಿಮಮ್ ಇಲ್ಲಿ ಚಾರ್ಜಸ್ ನಿಮಗೆ ಒಂದಿಷ್ಟು ಇದು 600 700 ತನಕ ಚಾರ್ಜ್ ಆಗುತ್ತೆ. ಮತ್ತು ನಿಮಗಿಲ್ಲಿ ಮೇನ್ ಏನಂದರೆ ಹೊಸ ಜನ ಸಿಗ್ತಾರೆ, ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಬೋದು, ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ. ಮತ್ತು ಅವ್ರ ಥಾಟ್ ಪ್ರೊಸೆಸ್ ಏನು ಹೇಗೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಅವರಿಂದ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿರಲಿ ಏನಂತ ಎಲ್ಲ ಸಿಗುತ್ತೆ ನಮಗೆ. ಆ್ಯಕ್ಚುಲಿ ಕಾಂಟ್ಯಾಕ್ಟ್ ಬೇಸಿಕಲಿ ಹಾಸ್ಟೆಲಲ್ಲಿ ಇರೋದೇ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಲಿಕ್ಕೆ ನಾರ್ಮಲಿ ಮಲ್ಟಿಪಲ್. ಯಾಕಂದ್ರೆ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತಾರೆ ಅವ್ರು. ಮ್ಯಾಕ್ಸಿಮಮ್ ಭಾರಿ ಮಜಾ ಇರುತ್ತೆ. ಯಾವತ್ತೂ ಸೋಲೋ ಟ್ರಿಪ್ಪಿಗೆ ಬಂದರೆ ಹಾಸ್ಟೆಲಲ್ಲಿ ಉಳಿಯಿರಿ ಮಾತ್ರ. ಇದು ನನ್ನ ಅಡ್ವೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.